ಹಲೋ ಫ್ರೆಂಡ್ಸ್, ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಕಿತ್ತಾಡ್ತಾ ಇರ್ತಾರೆ. ಅದನ್ನು ನೋಡಿ ಶ್ರುತಿ ತುಂಬಾ ಕೋಪ ಮಾಡ್ಕೊತಾ ಇರ್ತಾಳೆ. ಅವ್ರು ನೋಡು ಎಷ್ಟು ಕ್ಯೂಟಾಗಿ ರೊಮ್ಯಾನ್ಸ್ ಮಾಡ್ಕೊಂಡು ಕಿತ್ತಾಡ್ತಾ ಇದ್ದಾರೆ. ಇವ್ನು ನೋಡಿದ್ರೆ ಮುಖ ತುಂಬ ಹೊಚ್ಕೊಂಡು ಗೊರಕೆ ಹೊಡ್ಕೊಂಡು ಬಿದ್ಕೊಂಡಿದ್ದಾನೆ. ಇವನಿಗೆ ಅಂತ ಹೇಳಿ ಬಂದ್ಬಿಟ್ಟು ಅವನ ತಲೆ ಮೇಲೆ ಸ್ವಲ್ಪ ಜೋರಾಗಿ ಹೊಡೆದ್ಬಿಟ್ಟು ಹಾಗೆ ಮಲ್ಕೊಂಡ್ಬಿಡ್ತಾಳೆ. ಅಯ್ಯೋ, ಯಾರೋ ನನಗೆ ಹೊಡೆದ್ಬಿಟ್ರು ಭೂತ, ಈ ಭೂತನೇ ಹೊಡೆದಿರ್ಬೇಕು ಅನಿಸುತ್ತೆ ಅಂತ ಹೇಳಿ ಕಾಲು ಹಾಕಿರೋ ಕಡೆ ತಲೆ, ತಲೆ ಹಾಕಿರೋ ಕಡೆ ಕಾಲು ಹಾಕ್ಕೊಂಡು ಉಲ್ಟಾ ಮಲ್ಕೊಂಡ್ಬಿಡ್ತಾನೆ. ಬೆಡ್ಶೀಟನ್ನು ಕಾಲು ತುಂಬ ಹಾಕ್ಕೊಂಡಿರ್ತಾನೆ. ಅದನ್ನ ನೋಡಿ ಶ್ರುತಿ ಗೊತ್ತಾಗ್ದೇನೆ ಇವ್ನು ಮತ್ತೆ ಎದ್ದೇಳಲೇ ಇಲ್ವಾ ಅಂತ ಹೇಳಿ ಮತ್ತೆ ರಪ್ಪ ಅಂತ ಹೇಳಿ ಕಾಲ ಮೇಲೆ ಹೊಡೆದು ಬಿಡ್ತಾಳೆ. ಆಗ ಅಯ್ಯೋ, ಇದೇನಿದು, ಕುತ್ತಿಗೆ ನೋಡಿದ್ರೆ ತಲೆ ನೋಡಿದ್ರೆ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿ ತೆಗೆದು ನೋಡೋದಕ್ಕೆ ಹೋಗ್ತಾಳೆ. ಅಷ್ಟೊತ್ತಿಗೆ ಅದು ನನ್ನ ತಲೆ ಅಲ್ಲ ಶ್ರುತಿ, ನನ್ನ ಕಾಲು ಅಂತ ಹೇಳಿ ಹೇಳ್ತಾನೆ. ಕಾಲ ಯಾಕೆ ಇಲ್ಲಿಗೆ ಬಂದಿದೆ ಅಂತ ಹೇಳಿದಾಗ ನನಗೆ ಗೊತ್ತಾಯಿತು ಮೊದಲನೇ ಸಲ ನೀನು ನೋಡಿದ ತಕ್ಷಣವೇ, ಅದಕ್ಕೆ ನಾನು ಉಲ್ಟಾ ಮಾಡ್ಕೊಂಬಿಟ್ಟೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಓ, ಹೀಗೆಲ್ಲ ಮಾಡ್ತೀಯ ನೀನು ಅಂತ ಹೇಳಿ ಮತ್ತೆ ಹೊಡೆಯೋದಕ್ಕೆ ಹೋಗ್ತಿರ್ತಾಳೆ. ಶ್ರುತಿ ಯಾಕೆ ಶ್ರುತಿ ನಿದ್ದೆ ಮಾಡೋ ಹೊತ್ತಲ್ಲಿ ಈ ರೀತಿ ಜಗಳ ಮಾಡ್ತಾ ಇದೆಯಾ ಅಂತ ಹೇಳಿದಾಗ ಅಲ್ಲಿ ಮೀನಾ ಮತ್ತು ಸೂರ್ಯವರು ಎಷ್ಟು ಕ್ಯೂಟಾಗಿ ರೊಮ್ಯಾನ್ಸ್ ಮಾಡಿಕೊಂಡು ಜಗಳ ಆಡ್ತಾ ಇದ್ದಾರೆ ಗೊತ್ತಾ. ನೀನು ನೋಡಿದ್ರೆ ಎಮ್ಮೆ ಥರ ಬಿತ್ಕೊಂಡಿದ್ಯಾ ಅಂತ ಹೇಳಿದಾಗ ಅಯ್ಯೋ, ಅವ್ರು ಜಗಳ ಆಡ್ತಾ ಇದ್ದಾರೆ ಅಂತ ಹೇಳಿ ನಾವು ಜಗಳ ಮಾಡೋದಕ್ಕಾಗುತ್ತಾ, ಅದರಲ್ಲೂ ಎಷ್ಟು ಪ್ರೀತಿ ಇದೆ ಗೊತ್ತಾ ರವಿ ಅಂತ ಹೇಳಿದಾಗ ಸೂರ್ಯ ಅಂದರೆ ಹಾಗೇನೆ, ಅವನು ತುಂಬಾ ಯಾರನ್ನಾದರೂ ಇಷ್ಟಪಡ್ತಾನೆ ಅಂತಂದರೆ ಅವ್ರಿಗೆ ತುಂಬ ಬೆಲೆ ಕೊಡ್ತಾನೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದಕ್ಕೆ ಅವರಿಂದ ಏನಾದರೂ ದೂರ ಆಯಿತು ಅಂತಂದರೆ ಅವನ ಕೈಯಲ್ಲಿ ಬದುಕೋದಕ್ಕೆ ಆಗೋದಿಲ್ಲ ಶ್ರುತಿ. ಯಾಕಂದರೆ ಅದಕ್ಕೇ ಅವನಿಗೆ ತಾಯಿ ಪ್ರೀತಿ ಕೊಡ್ತಾ ಇರೋದು. ಅಮ್ಮ ಯಾವತ್ತೂ ಈ ರೀತಿ ಅವನ್ನ ಒಂದಿನೂ ಕೂಡ ಮುದ್ದು ಮಾಡಲಿಲ್ಲ. ನನಗೆ ಮನೋಜಂಗೆ ಸಪೋರ್ಟ್ ಮಾಡಿದಷ್ಟು ಕೂಡ ಅವನಿಗೆ ಮಾಡಲೇ ಇಲ್ಲ. ಆದರೆ ಯಾಕೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಬುದ್ಧಿ ಬಂದಾಗಿಂದನೂ ಅವನು ಲಚ್ಚನ್ ದೇವನಹಳ್ಳಿಲೇ ಬೆಳೆದಿರೋದು. ಲಕ್ಕಿ ಅಜ್ಜಿನೇ ಅವನನ್ನು ಬೆಳೆಸಿರೋದು. ಆ ತಾಯಿ ಪ್ರೀತಿ ಸಿಗಲಿಲ್ಲ ಅಂತ ಹೇಳಿ ಅಪ್ಪನೂ ಕೂಡ ತುಂಬಾ ಬೇಜಾರು ಮಾಡಿಕೊಂಡು ಅಪ್ಪ ಅಮ್ಮ ಇವು ಎರಡು ಪ್ರೀತಿನೂ ಕೂಡ ಅಪ್ಪನೇ ಕೊಟ್ಟಿದ್ದಾರೆ. ಅದಕ್ಕೆ ಸೂರ್ಯನ್ಗೆ ಯಾರು ಏನೇ ಹೇಳಿದ್ರು ಕೂಡ ಅಪ್ಪನ ಮಾತು ಮೀರೋದಿಲ್ಲ. ಅಪ್ಪ ಏನು ಹೇಳಿದ್ರು ಹಾಗೆ ಕೇಳ್ತಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆದರೆ ನಿಜವಾಗ್ಲೂ ಯಾಕೆ ಅಮ್ಮ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನನಗೆ ಇದುವರೆಗೂ ಕೂಡ ಅರ್ಥ ಆಗಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರಿ ಆಯಿತು, ಇವಾಗೇನು ನೀನು ಹಿಂಗೆ ಮಾತಾಡ್ಕೊಂಡು ಕೂತಿರ್ತೀಯಾ ಅಂತ ಹೇಳಿದಾಗ ಅಲ್ಲಿ ಅವರಿಬ್ಬರು ಎಷ್ಟು ಕ್ಯೂಟಾಗಿದ್ರು ಗೊತ್ತಾ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಕ್ಯೂಟ್ ತಾನೆ, ಅದಕ್ಕೇನು, ಹೌದೌದು ನೀನು ಕ್ಯೂಟಾಗಿರ್ತೀಯ, ನೋಡ್ತಿದ್ದೀನಲ್ವಾ, ಮುಖ ತುಂಬ ಹಚ್ಕೊಂಡು ಮಲ್ಕೊಳ್ಳೋದು ಅಂತ ಹೇಳಿ ಹೊಡೆದ್ಬಿಡ್ತಾಳೆ. ಹಾಗೆ ಅವರು ಇಬ್ಬರು ಕೂಡ ಹೊಡೆದಾಡ್ಕೊಂಡು ಹಾಗೆ ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ. ಈ ಕಡೆ ಇವನು ಮಲ್ಕೊಂಡಿರ್ತಾನೆ. ಆಗ ರೀ ಎಷ್ಟೊತ್ತು ರೀ, ಇವಾಗ ನೋಡಿ ಸುಮ್ಮನೆ ಮಲ್ಕೊಳ್ಳೋಣ ಬನ್ನಿ, ನಿದ್ದೆ ಬರ್ತಾ ಇದೆ ಅಂತ ಹೇಳಿದಾಗ ಅದು ಹೇಗೆ ಶ್ರೀನಿವಾಸಂಗೆ ಆ ಭಕ್ತ ಕಾಣಿಸ್ಕೊಂಡಾಗ ಭಕ್ತಂಗೆ ಶ್ರೀನಿವಾಸ ಕಾಣಿಸ್ಕೊಂಡಾಗ ಅವನೇನಾದರೂ ನಿದ್ದೆ ಮಾಡೋದನ್ನ, ಹಾಗೆ ಈ ದೇವತೆ ಕಾಣಿಸ್ಕೊಂಡಿರೋಗೆ ಆವಾಗ ಭಕ್ತಂಗೆ ನಿದ್ದೆ ಹೇಗೆ ಬರುತ್ತೆ ಹೇಳು. ಇವತ್ತು ನಿದ್ದೆ ಮಾಡಲ್ಲ ರೀ, ನಾನು ತಪ್ಪು ಮಾಡಿದ್ದೀನಿ ರೀ, ನನ್ನ ದೇವತೆ ಅಂತ ಕರಿಬೇಡಿ ಅಂತ ಹೇಳಿದಾಗ ನೀನು ಏನೇ ತಪ್ಪು ಮಾಡಿದರೂ ಕೂಡ ನೀನು ನನಗೆ ದೇವತೆಯನ್ನೇ ಕಣೆ. ನೀನು ನನಗೆ ಮಾತ್ರ ತಪ್ಪ ಮಾಡಿದ್ಯಾ ಅನ್ನೋ ಥರ ಕಾಣಿಸ್ಕೊಂಡಿರೋದು, ಆದರೆ ನಿನ್ನ ತಂಗಿಗೆ ತುಂಬ ಒಳ್ಳೆಯದನ್ನೇ ಮಾಡಿದ್ಯಾ ಕಣೆ. ಆ ಕಡೆ ತಂಗಿ ಈ ಕಡೆ ಅರ್ಧಾಂಗಿನ ಬಿಟ್ಟು ಮಧ್ಯದಲ್ಲಿ ನಿಂತು ಎಷ್ಟು ಕಷ್ಟ ಅನುಭವಿಸಿದ್ಯಾ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಿನ್ನ ಜೊತೆ ಜಗಳ ಆಡಿದಾಗ ಆಗೋ ನೋವಿಗಿನ್ನ ನೀನು ಇಲ್ಲದೆ ಇದ್ದಾಗ ಆಗೋ ನೋವು ತುಂಬಾ ಜಾಸ್ತಿ ಇರುತ್ತೆ ಮೀನಾ. ಯಾವುದೇ ಕಾರಣಕ್ಕೂ ನಾನು ಯಾವತ್ತೂ ನಿನ್ನನ್ನು ಬಿಟ್ಕೊಡಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ರೀ ಯಾಕ್ರಿ ಹಾಗೆಲ್ಲ ಮಾತಾಡ್ತೀರಾ ಅಂತ ಹೇಳಿದಾಗ ಹಾಗಲ್ಲ ಮೀನಾ, ಇದೇ ಸತ್ಯ. ತಾಯಿ ಪ್ರೀತಿನೇ ಕಾಣದೇ ಇರೋ ನನಗೆ ತಾಯಿ ಪ್ರೀತಿನ ಕೊಟ್ಟಿದ್ಯಾ. ಈ ಮೊಂಡು ತಲೆ 20 kg ಇರೋ ತಲೆ ಮೇಲೆ ಕೈ ಆಡಿಸ್ತೀಯಾ. ಯಾರು ಬಡಿದ್ರು ಕೂಡ ಬಗ್ದೇ ಇರೋ ಬೆನ್ನ ಮೇಲೆ ಕೈ ಆಡಿಸ್ತೀಯಾ. ತುಂಬ ಸುಡ್ತಾ ಇರೋಂಥ ಕಣ್ಣೀರನ್ನು ಒರೆಸ್ತೀಯ. ಇಂಥ ಪ್ರೀತಿ ಪಡ್ಕೊಂಡಿರೋ ನಾನು ಕಳ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಮೀನಾ ಅಂತ ಹೇಳಿ ಹೇಳ್ತಾ ಇರ್ತಾನೆ. ರೀ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ರೀ ಸರಿ ಆಯಿತು, ಇವಾಗ ಮಲ್ಕೊಳ್ಳೋಣವಾ, ನಂಗೆ ತುಂಬ ನಿದ್ದೆ ಬರ್ತಾ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಪಾಪ ಕಣೆ, ನೀನು ಎಷ್ಟು ನಿದ್ದೆ ಮಾಡಬೇಕು ಅಂತ ಕಾಯ್ತಾ ಇದೆಯಾ ಅಲ್ವಾ, ಪಾಪ ಸುಸ್ತಾಗಿದೆ ಅನಿಸುತ್ತೆ. ಸರಿ, ನನಗದೇನು ಕೊಡಬೇಕು ಕೊಟ್ಬಿಟ್ಟು ನೀನು ನಿದ್ದೆ ಮಾಡಿಬಿಡು ಅಂತ ಹೇಳಿದಾಗ ರೀ ಮತ್ತು ಒಂದು ವಿಷಯ, ನಾನು ನಿಮಗೆ ಏನೋ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. 1ನೇ ತಾರೀಕೆ ಹೇಳಬೇಕು ಅಂತ ಅಂದ್ಕೊಂಡೆ, ಆಗಲೇ ಇಲ್ಲ. ನಾವಿಬ್ಬರು ಮುನ್ಸ್ಕೊಂಬಿಟ್ಟಿದ್ವಲ್ವಾ, ಅದಕ್ಕೆ ಇವಾಗಲೇ ಹೇಳ್ತೀನಿ. ಏನೇ ಹ್ಯಾಪಿ ನ್ಯೂ ಇಯರ್ ಕಣ್ರಿ, ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳಿದಾಗ ಓ ಹೌದಾ, ಸರಿ ಆಯಿತು, ಏನು ಕೊಡಲ್ವಾ ಅಂತ ಹೇಳಿದಾಗ ಏನು ಕೊಡಬೇಕು ಅಂತ ಹೇಳ್ತಾ ಇರ್ತಾನೆ. ರೀ ನಂಗೆ ತುಂಬ ಸುಸ್ತಾಗಿದೆ, ನಾನು ಮಲ್ಕೋತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಸರಿ ಸರಿ ಆಯಿತು, ನನಗೆ ಕಿಸ್ಸೋ ಪಸ್ಸೋ ಕೊಟ್ಬಿಟ್ಟು ಮಲ್ಕೊಂಬಿಡೆ ಅಂತ ಹೇಳಿದಾಗ ನೀವು ಸುಮ್ಮನೆ ಹಿಂಗೆ ತರಲೆ ಮಾಡ್ತಾಯಿದ್ರೆ ನಾನು ಎದ್ದು ಓಡೋಗ್ಬಿಡ್ತೀನಿ ಅಷ್ಟೇ ಅಂತ ಹೇಳಿದಾಗ ಬೇಡ 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 ಬಾ, ನಾನು ತೊಡೆ ಮೇಲೆ ಮಲ್ಕೋ ಅಂತ ಹೇಳಿ ಹಾಗೆ ತೊಡೆ ಮೇಲೆ ಮಲಗಿಸ್ಕೊತಾ ಇರ್ತಾನೆ. ಈ ಕಡೆ ಬೆಳಗ್ಗೆ ಎದ್ದು ಮೀನಾ ಎದ್ದು ಬಂದು ನೀರು ಕುಡ್ದು ಅಡುಗೆ ಮನೆಗೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ನಿಂತ್ಕೋ ನಿಂತ್ಕೋ, ಯಾರು ಅಂತ ಹೇಳಿದಾಗ ನಾನತ್ತೆ ಅಂತ ಹೇಳ್ತಾಳೆ. ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿದಾಗ ಇದೇನೋ ಶುಭಾಶಯಗಳು ಕೇಳಿಸ್ತು, ಇನ್ನು ಮಿಕ್ಕಿದೇನೋ ಅಂತ ಹೇಳಿದಾಗ ನೂತನ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳಿದಾಗ ಏನೇ ಇದು ಹೀಗೆ ಹೇಳ್ತಾ ಇದೆಯಾ ಅಂತ ಹೇಳ್ತಾರೆ. ಎಲ್ಲ ನಿಮ್ಮ ಮಾವ ಹೇಳ್ಕೊಟ್ಟಿರ್ಬೇಕು ಅನ್ಸುತ್ತೆ.
ಅದಕ್ಕೆ ಕಂತೆ ಪುರಾಣಗಳನ್ನೆಲ್ಲ ಒಟ್ಟೊಟ್ಟಿಗೆ ಸೇರಿ ಬಿಡ್ತಾ ಇದೆಯಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಅಯ್ಯೋ ಅತ್ತೆ, ಹಾಗೆಲ್ಲ ಏನೂ ಇಲ್ಲ, ಹೊಸ ವರ್ಷ ಅಲ್ವಾ, ಅದಕ್ಕೆ ನಿಮಗೆ ವಿಶ್ ಮಾಡಿದೆ ಅಂತ ಹೇಳ್ತಾಳೆ. ಅದು ಸರಿ, ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳ್ತಾಳೆ. ಅತ್ತೆ, ಅದು ನಾನು ನಿನ್ನೆ ಸಂಜೆನೆ ಬಂದ, ಯಾಕೆ ಇಲ್ಲಿ ಹೇಳೋರು ಕೇಳೋರು ಯಾರೂ ಇರಲಿಲ್ಲ ಅನ್ಸುತ್ತೆ ಅಂತ ಹೇಳಿದಾಗ, ರೀ ನೋಡ್ರಿ, ಇಲ್ಲಿ ಮನೆ ಬಿಟ್ಟು ಹೋಗಿದ್ದವಳು ಮನೆ ಒಳಗಡೆ ಹೆಂಗೆ ಬಂದು ಸೇರ್ಕೊಂಡಿದ್ದಾಳೆ, ಯಾರನ್ನ ಕೇಳ್ದೆ ಅಂತ ಹೇಳಿದಾಗ, ಏ ನೀನೇನಾದ್ರು ಮನೆ ಬಿಟ್ಟು ಕಳಿಸಿದ್ಯಾ? ಇಲ್ಲ, ಮತ್ತೆ ಅವಳಾಗಿ ಹೋಗಿದ್ಲು ಬಂದಿದ್ದಾಳೆ, ಅದು ಹೇಗೆ ಹೋಗೋದಕ್ಕಾಗುತ್ತೆ, ಅವಳು ಗಂಡನೇ ಮನೆಯಿಂದ ಆಚೆ ಕಳಿಸಿದ್ದಲ್ವಾ ಅಂತ ಹೇಳಿದಾಗ, ಹೌದು ನಾನೇ ಕಳಿಸಿದ್ದೆ, ನಾನೇ ಕರ್ಕೊಂಬಂದಿದ್ದೀನಿ ಅಂತ ಹೇಳಿದಾಗ, ಮಾನ ಮರ್ಯಾದೆ ಇಲ್ವೇನೋ ನಿನಗೆ, ಕರ್ಕೊಂಡು ಬಂದಿದ್ಯಲ್ಲ, ಅಯ್ಯೋ ನನ್ನ ಹೆಂಡ್ತಿನ ನಾನು ಕರ್ಕೊಂಡು ಬರೋದಕ್ಕೆ ಮಾನ ಮರ್ಯಾದೆ ಆಗಬೇಕು ಅಂತ ಹೇಳ್ತಾ ಇರ್ತಾನೆ. ಚಿಚಿ ಈಗೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಅವಳು ಎಷ್ಟು ದೊಡ್ಡ ತಪ್ಪು ಮಾಡಿದ್ದಾಳೆ, ಅಂಥವಳನ್ನ ಈ ಮನೆ ಒಳಗಡೆ ಯಾಕೆ ಸೇರಿಸ್ಕೋಬೇಕಾಗಿತ್ತು ಅಂತ ಹೇಳ್ತಾಳೆ. ಮೀನವ್ರೆ, ನೀವು ಬರಲ್ಲ ಅಂತ ಹೇಳಿದ್ರಿ ಅಲ್ವಾ, ಯಾಕೆ ಬಂದ್ರಿ ಅಂತ ಹೇಳಿದಾಗ, ಅದು ಸರಿ, ನೀನು ಯಾಕಮ್ಮ ಅದನ್ನೆಲ್ಲ ಕೇಳ್ತಾ ಇದೆಯಾ, ನಾನು ಈ ಮನೆ ಸೊಸೆ ಮಾವ, ಅವಳು ನಿನ್ಗಿಂತ ಮುಂಚೆ ಬಂದಿರೋಳು, ನಿನ್ಗೆ ಇದನ್ನೆಲ್ಲ ಕೇಳೋ ಅಧಿಕಾರ ಇಲ್ಲ ಅಂತ ಹೇಳಿ ಅವ್ರ ಮಾವ ಇವಳಿಗೆ ಹೇಳ್ಬಿಡ್ತಾಳೆ, ರೋಹಿಣಿಗೆ ಸುಮ್ಮನೆ ನಿಂತ್ಕೋತಾಳೆ. ಆಗ ಅದೇಗೋ ಬೇಕಾದಾಗ ಹೋಗೋದು ಬೇಡದಾಗ ಬರೋದು ಅಂತ ಹೇಳಿ ಕೇಳ್ತಾ ಇರ್ತಾನೆ. ಪೆಂಗ್ಯ, ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಡೋ ಅಂತ ಹೇಳಿ ಹೇಳ್ತಾ ಇರ್ತಾನೆ. ನನ್ನ ಹೆಂಡ್ರು ದುಬ್ಬಲ್ಲಿ ಬಿದ್ರೂ ನಾನು ಯಾರ ಮುಂದೆನೂ ನನ್ನ ಹೆಂಡ್ರನ್ನ ಬಿಟ್ಕೊಡೋದಿಲ್ಲ, ಅವಳು ನನ್ನ ಪಕ್ಕದಲ್ಲೇ ಇರಬೇಕು ಅಂತ ಹೇಳ್ತಾ ಇರ್ತಾಳೆ. ಹೌದೌದು, ನಿನ್ನ ಪಕ್ಕದಲ್ಲೇ ಇರಬೇಕು, ನಾನು ಬೆಳಗ್ಗೆ ಇದ್ದು ಯಾವ ಮನೆ ಕೆಲಸದವ್ಳನ್ನ ಹುಡುಕ್ಲಿ ಮನೆ ಕೆಲಸ ಮಾಡೋದಕ್ಕೆ ಅಂತ ಅಂದ್ಕೊಂಡಿದ್ದೆ, ನಿನ್ನ ಗಂಡ ನಿನಗೆ ಏನೇ ತಿಪ್ಪರ್ಲಾಗ ಹೊಡೆದು ಬಾಜಾ ಭಜಂತ್ರಿಗೆ ಓಡಿಸಿ ಕರ್ಕೊಂಡು ಬಂದರೂ ಕೂಡ ನೀನು ಮನೆಗೆ ಬಂದು ಮನೆ ಕೆಲಸನೇ ಮಾಡಬೇಕು ಆಯಿತಾ ಅಂತ ಹೇಳಿ, ಮನೆ ಕೆಲಸದೊಳಗಿರೋದಕ್ಕೆ ನಿನಗೆ ಆಗಬೇಕು ಇದೆಲ್ಲ, ಹೋಗಿ ಒಂದು ಲೋಟ ಕಾಫಿನ ಮಾಡ್ಕೊಂಡು ಬಂದು ನಮಗೆಲ್ರಿಗೂ ಬಡ್ದು ಚೊಂಬಲ್ಲೋ ತಪ್ಪಲೆಲ್ಲೋ ಕಾಫಿ ಮಾಡಿಕೊಂಡು ಕುಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಅಯ್ಯೋ ಅತ್ತೆ, ಸೇವೆ ಮಾಡೋದಕ್ಕೆ ಮಠ ಆದ್ರೇನು ಮನೆ ಆದ್ರೇನು ಪುಣ್ಯ ಒಂದೇ ಅಲ್ವಾ ಬಾಕಿ ಅಂತ ಹೇಳಿದಾಗ, ಒಳ್ಳೆ ಮಾತು ಹೇಳ್ದೆ ಕಣಮ್ಮ ಅಂತ ಹೇಳ್ತಾರೆ. ಅದಾದಮೇಲೆ ಹೌದೌದು, ಇಂಥ ಪುರಾಣಗಳನ್ನೆಲ್ಲ ಹೇಳೋದಕ್ಕೆ ಚೆನ್ನಾಗೊಬ್ಳು ನಿಮಗೆ ಸಿಕ್ಕಿದ್ದಾಳೆ ಅನ್ಸುತ್ತೆ, ಹೇಳಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದಾದ್ಮೇಲೆ ಅವಳು ಕಾಫಿ ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾಳೆ. ಸೂರ್ಯ, ಅವನಿಗೆ ಅದೇನೋ ಹೇಳ್ತೀಯಲ್ಲ, ಏನೋ ಅವನ ಹೆಸರು ಅಂತ ಹೇಳಿದಾಗ, ಪೆಂಗ್ಯಪ್ಪ, ಪೆಂಗ್ಯ, ಮಾರ್ನಿಂಗ್ ಶೋ ಮುಗೀತು ಕಣಪ್ಪ, ಹೋಗಿ ನೀನು ರೂಮ್ಗೆ ಅಂತ ಹೇಳಿ ಹೇಳ್ತಾರೆ. ರೋಹಿಣಿ ಹೇಳ್ಕೊಂಡು ಹೋಗ್ತಾಳೆ. ಅದಾದಮೇಲೆ ಈ ಕಡೆ ಶಾಂತಿ ಕೂಡ ಹೋಗಿರ್ತಾಳೆ. ಆಗ ಶ್ರುತಿ, ರವಿ ನಿಮಗೆ ಕೆಲಸ ಇಲ್ವಪ್ಪ ಅಂತ ಹೇಳಿದಾಗ, ಇದೇ ಮಾವ ಹೋಗ್ತೀನಿ, ನಂಗೆ ಟೈಮ್ ಆಯಿತು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಅಂತ ಹೇಳಿ ಇವಳು ಕಾಫಿ ಮಾಡೋದಕ್ಕೆ ಹೋಗ್ತಾಳೆ. ಅದಾದಮೇಲೆ ರೋಹಿಣಿ ಕೋಪ ಮಾಡ್ಕೊಂಡು ರೂಮಲ್ಲಿ ಕೂತಿರ್ತಾಳೆ. ಶ್ರುತಿ ಕೂಡ ಕೋಪ ಮಾಡ್ಕೊಂಡಿರ್ತಾಳೆ. ಇಬ್ಬರೂ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದಾಗ, ನೀವು ಹೊಸ ವರ್ಷಕ್ಕೆ ನನಗೇಂದ್ರೆ ಕೊಡಿಸಿದ್ರಿ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ಏನು ಯಾಕೆ ಕೊಡಬೇಕು, ನಾನೊಬ್ಬ ಶೆಫು, ನಾನೊಬ್ಬ ಬಿಸ್ನೆಸ್ ಮ್ಯಾನು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಅದೇ ಹೇಗಾಗುತ್ತೆ, ಹೊಸ ವರ್ಷಕ್ಕೆ ನೀವು ನನಗೇನಾದರೂ ಕೊಡಿಸ್ಲೇಬೇಕಾಗುತ್ತೆ, ಯಾಕಂದರೆ ಹೊಸ ವರ್ಷದಲ್ಲಿ ಎಲ್ಲರೂ ಅವ್ರವ್ರ ಹೆಂಡ್ತಿಗೆ ಗಿಫ್ಟ್ ಕೊಡ್ತಾರೆ, ಸರ್ಪ್ರೈಸ್ ಕೊಡ್ತಾರೆ, ಆದರೆ ನೀವೇನು ಕೊಟ್ಟಿದ್ದೀರಾ ರವಿ, ನೀನು ಮುಂಚೆ ಆದರೆ ಪರವಾಗಿಲ್ಲ, ಪಾರ್ಕಲ್ಲಿ ಕೂತ್ಕೊಂಡಾಗ ಕಡಲೆಕಾಯಿ, ಕೆರೆ ಹತ್ರ ಕೂತ್ಕೊಂಡಾಗ ಸೌತೆಕಾಯಿ ಎಲ್ಲ ಕೊಡಿಸ್ತಾ ಇದ್ದೆ, ಆದರೆ ಈಗ ಏನು ಕೊಡಿಸ್ತಾ ಇಲ್ಲ ನೀನು ಅಂತ ಹೇಳಿ ಬೈತಾ ಇರ್ತಾಳೆ ಶ್ರುತಿ. ಯಾಕೆ ಶ್ರುತಿ ಹೀಗೆಲ್ಲ ಕೋಪ ಮಾಡ್ಕೋತೀಯಾ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಈ ಕಡೆ ರೋಹಿಣಿ, ನೋಡಿ ನನಗದೆಲ್ಲ ಗೊತ್ತಿಲ್ಲ, ನೀವು ನನಗೆ ಸರ್ಪ್ರೈಸ್ ಕೊಡಲೇಬೇಕು, ನೀವೇ ನನ್ನನ್ನು ದೂರ ಇಡೋದು, ನಾಳೆಯಿಂದ ನಾನು ನಿಮ್ಮ ಹತ್ರ ಕೂತ್ಕೊಂಡು ಮಾತಾಡೋದಿಲ್ಲ, ನಿಮ್ಮ ಹತ್ರ ಮಲ್ಕೊಳ್ಳೋದು ಇಲ್ಲ, ನಿಮ್ಮ ಹತ್ರ ಜೊತೆಲೂ ಇರೋದಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ತಳ್ಬಿಡ್ತಾಳೆ. ಇವನು ಕೂಡ ಬೇಜಾರು ಮಾಡ್ಕೊಂಡು ಬರ್ತಾ ಇರ್ತಾನೆ. ಯಾಕೋ ದಿಗ್ಲು ಬಿದ್ದ ನಂಗೆ ಕೂತಿದ್ಯಾ, ನೀನು ಯಾಕೋ ದಂಗ್ಬಡ್ದ ನಂಗೆ ಬರ್ತಾ ಇದೆಯಾ, ಹಾಗೆಲ್ಲ ಏನೂ ಇಲ್ಲಪ್ಪ, ಏನೋ ಭಯ ಪಡ್ಕೊಂಡ್ರೆ ನಂಗಿದೆಯಲ್ಲೋ ಅಂತ ಹೇಳಿದಾಗ, ಸುಮ್ಮನಿರೋ ರವಿ, ನಾನು ಯಾಕೋ ಭಯ ಪಡ್ಕೊಳ್ಳಿ, ಭಯ ಅಂದರೆ ಏನು ಅಂತ ಈ 5 ಡಿಗ್ರಿ ಮನುಜಂಗೆ ಗೊತ್ತೇ ಇಲ್ಲ, ನೀನು ಮುಖದಲ್ಲಿ ಇದೆಯಲ್ಲ ಅದೇ ಭಯ ಅಂತ ಹೇಳಿದಾಗ, ಅದಿರಲಿ ಬಿಡು, ಏನು ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ಯಾ, ಏನು ಅಂತ ಗೊತ್ತಾಗ್ತಾ ಇಲ್ಲ ಕಣೋ ನೀನು, ನನಗೂ ಏನೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ, ಸರಿ ಒಂದು ಕೆಲಸ ಮಾಡೋಣ, ನಾವು 4 ಜನ ಡಿನ್ನರ್ಗೆ ಹೋಗ್ಬಿಡೋಣವಾ ಅಂತ ಹೇಳಿದಾಗ, ಸೂರ್ಯಂಗೂ ಹೇಳ್ತೀನಿ ಕಣೋ, ಅವರೇ ಆಗಬೇಕು ಸುಮ್ಮನಿರೋ ಅಂತ ಹೇಳಿದಾಗ, ಅಟ್ಲೀಸ್ಟ್ ಅಪ್ಪ ಅಮ್ಮನಾದರೂ ಕರ್ಕೊಂಡು ಹೋಗೋಣ ಕಣೋ ಅಂತ ಹೇಳಿದಾಗ, ನೋಡು ಖಾರ ತಿಂದರೆ ಅವರಿಗೆ BP, ಶುಗರ್ ತಿಂದರೆ ಸ್ವೀಟ್ ತಿಂದರೆ ಶುಗರು, ಅವರೆಲ್ಲ ಯಾಕೋ ಅಲ್ಲಿಗೆ ನಾವು 4 ಜನ ಹೋಗೋಣ, ಅದು ಆಗಲ್ಲ ಕಣೋ, ಸುಮ್ಮನೆ ಇರೋ ನೀವು, 4 ಜನ ಹೋಗೋಣ ನಾವು ಅಂತ ಹೇಳಿ ಅಲ್ಲಿಂದ ಕಳಿಸ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ಇವಳು ಕಾಫಿ ಮಾಡ್ತಾ ಇರ್ತಾಳೆ. ನಿಂತ್ಕೊ ಏನು, ಬಾ ನನ್ನ ಜೊತೆ, ಅಯ್ಯೋ ಇರ್ರಿ ಕಾಫಿ ಮಾಡಾಯಿತು, ಇದನ್ನೆಲ್ರಿಗೂ ಕೊಟ್ಬಿಡ್ತೀನಿ, ನೋಡು ಕಾಫಿ ಮಾಡೋದು, ಕೈಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ವಾಸನೆ ಇರೋದು ಇವೆಲ್ಲ ಚಾನ್ಸೇ ಇಲ್ಲ, ಬಾ ಈಗ ನೀನು, ಅಯ್ಯೋ ಇರ್ರಿ ಸೋಸಿಟ್ಟಿದ್ದೀನಿ ಕೊಟ್ಬಿಡ್ತೀನಿ ಅಂತ ಹೇಳಿದಾಗ, ಕೊಡ್ಬೇಕಲ್ವಾ ತಗೊಬಾಯಲ್ಲಿ, ಚಾಯ್ ಯಾರಿಗೆ ಚಾಯ್ ಅಂತ ಹೇಳಿ ಬರ್ತಾ ಇರ್ತಾನೆ. ಅಯ್ಯೋ ರೀ ಇದು ಟೀ ಅಲ್ಲ ರೀ ಕಾಫಿ ಅಂತ ಹೇಳಿದಾಗ, ಕಾಫಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಅವರಪ್ಪ ಬರ್ತಾನೆ, ಇದೇನಪ್ಪ ಇದು ನೀನು ಕಾಫಿ ಕೊಡ್ತಾ ಇದೆಯಾ ಅಂತ ಹೇಳಿದಾಗ, ನನ್ನ ಅರ್ಧಾಂಗಿ, ನನ್ನ ಯಜಮಾನಿಗೆ ಇವತ್ತು ರೆಸ್ಟ್ ಕಣಪ್ಪ, ಯಜಮಾನಿ ಯಾರು ಅಂತ ಹೇಳಿದಾಗ, ನನ್ನ ಹೆಂಡ್ರು, ಅಯ್ಯೋ ಯಜಮಾನಿನ ಇವಳು ಮನೆ ಕೆಲಸ ಮಾಡೋಳು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಶಾಂತಿ ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ನೋಡು ಅಲ್ಲಿ ಪುಳಿಯೋಗರೆ ಗೊಜ್ಜಿದೆ, ಅನ್ನ ಕಲಸು ತಂದು ಬಡಿ ಹೋಗು ಅಂತ ಹೇಳಿದಾಗ, ಸರಿಯತ್ತೆ ಅಂತ ಹೋಗ್ತಾ ಇರ್ತಾಳೆ. ಆಗ ನಿಂತ್ಕೋ, ಒಂದೇ ಒಂದು ಇಂಚು ಅಲ್ಲಾಡಿದ್ರು ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ. ಯಾಕೋ ಹಂಗೆ ಹೇಳ್ತಾ ಇದೆಯಾ ಅಂತ ಹೇಳಿದಾಗ,
ನನ್ನ ಏನ್ರೆ ಯಾಕೆ ಮಾಡಬೇಕು, ಅವಳಿ ಮನೆ ಸೊಸೆ ತಾನೆ, ಹಾಗೆ ಈ ಪೌಡ್ರಮ್ಮ ಮೈಕಮ್ಮನ ಸೊಸೆ ತಾನೆ, ಅವರಿಗೂ ಅರ್ಧ ಅರ್ಧ ಕೆಲಸ ಮಾಡೋದು ಕೇಳು ಅಂತ ಹೇಳ್ತಾ ಇರ್ತಾನೆ. ಆಗ ಇವಳು ರೋಹಿಣಿ ತುಂಬಾ ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾಳೆ. ಇದಿಷ್ಟು ಮಂಗಳವಾರದ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಪಾಪ ಅವಳು ಮಂಜು ಜೊತೆ ಅವ್ರ ಅಮ್ಮನ ಜೊತೆ ಕನಕನ ಮನೆಗೆ ಹೋಗಿರ್ತಾರೆ. ಅಲ್ಲಿ ತುಂಬ ಚೆನ್ನಾಗಿ ಮಾತಾಡಿಸ್ಬಿಟ್ಟಿರ್ತಾರೆ. ಹಾಗೆ ಅವಳು ಎಲ್ಲನೂ ಕೂಡ ಇದರಲ್ಲಿ ಹೊಗಳುತ್ತಾ ಇರ್ತಾಳೆ. ಅವರು ನಮ್ಮನ್ನು ತುಂಬ ಚೆನ್ನಾಗಿ ಮಾತಾಡ್ಸಿದ್ರಿ, ಹಾಗೆ ಮಂಜುಗೂ ಕೂಡ ಕೆಲಸ ಕೊಡ್ಸೋದಕ್ಕೂ ಹೇಳಿದ್ದಾರೆ, ಬಿಸ್ನೆಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಫೈನಾನ್ಷಿಯರ್ ಹತ್ರ ಕೆಲಸ ಕೊಡಿಸಿದ್ದಾರೆ. ಅಮ್ಮಂಗೆ ತುಂಬ ಮರ್ಯಾದೆ ಕೊಟ್ಟು ಮಾತಾಡಿದರು. ಅಮ್ಮನ ಮುಖದಲ್ಲಿ ಮರ್ಯಾದೆ ಮತ್ತು ಸಂತೋಷ ಅನ್ನೋದನ್ನು ನಾನು ಫಸ್ಟ್ ಟೈಮ್ ನೋಡಿದೆ ರೀ. ಕನಕ ತುಂಬ ಚೆನ್ನಾಗಿದ್ದಾಳೆ, ಅದನ್ನು ಬಾಯಿ ಮಾತಲ್ಲಿ ಕೇಳೋದಕ್ಕಿಂತ ಹೋಗಿ ಕಣ್ಣಿಂದ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾನೆ. ಸೂರ್ಯ ಇದನ್ನೆಲ್ಲ ಕೇಳಿ ಪಾಪ ನನ್ನ ಹೆಂಡ್ತಿಗೆ ಇಂಥ ಒಳ್ಳೆ ಜಾಗ ಸಿಕ್ಕಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೋತಾ ಇರ್ತಾನೆ. ಇದಿಷ್ಟು ಮಂಗಳವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.